विठ्ठल विठ्ठल पांडुरंग पंढरीनाथ पांडुरंग विठ्ठल विठ्ठल पांडुरंग पंढरीनाथ पांडुरंग भवरोग वैद्य पांडुरंग भवरोग वैद्य पांडुरंग भवभयहारी पांडुरंग भवरोग वैद्य पांडुरंग भवभयहारी पांडुरंग। आनंदमयी चैतन्यमयी सत्यमयी परमे आनंदमयी चैतन्यमयी सत्यमयी परमे महेश्वरी महाकाली महालक्ष्मी महासरस्वती महेश्वरी जगदीश्वरी हे मातृरूप महेश्वरी रूप महेश्वरी सर्वेश्वरी जगदीश्वरी हे मातृरूप महेश्वरी तमहारि शुभकारिणी मनमोहिनी वेश्वी ఉగాది అనే పదంలో యుగము మరియు ఆది అనే రెండు పదాల నుండి సృష్టి ఆవిర్భించి రోజు మనకు తెలియజేస్తుంది. మనము పుట్టినరోజులు చేసుకున్నట్టుగానే సృష్టి పుట్టినరోజును కూడా ప్రతి సంవత్సరము చైత్ర శుద్ధ పాఠ్యం రోజున భారతదేశంలోని కర్ణాటక, గోవా మరియు రెండు తెలుగు రాష్ట్రాల ప్రజలతో పాటు చాంద్రమాన పంచాంగాన్ని అనుసరించే వారంతా ఉగాది లేక యుగాది పేరుతో పండుగగా జరుపుకుంటారు. మహారాష్ట్ర ప్రజలు ఇదే రోజున పౌడ్య పేరుతో పండుగను జరుపుకుంటారు. ఈ ప్రాంతాల వారు మహేశ్వరాయ నిత్యాయ శుద్ధాయ దిగంబరాయ తస్మై నకారాయ నమః శివాయ తస్మై నకారాయ నమః శివాయ మందాకినీ సరిత చందన
गणप्रभद्रनाथ महेश्वराय मंदार ನಾಲ್ಕೂವರೆಗೆ ಎಲ್ಲರೂ ಕೆಳಗಡೆ ಬಂದ್ಬಿಡಿ. ಕಾಫಿ ಟೀ ಚೆನ್ನಾಗಿ ಕುಡಿದ್ಬಿಟ್ಟು ತಂಪಾಗಿ ಘನ ಘನ ಸುಂದರ ಕರುಣಾ ರಸವಂತಿಯ ಘನ ಘನ ಮಧುರ ಓಂಕಾರವು ಪಾಂಡುರಂಗ ಪಾಂಡುರಂಗ ವೇಣುಗೋಪಾಲ ನೀರಾ ಪ್ರಭು ರಾಧೇಶ ವೇಣುಗೋಪಾಲ ಆನಂದ ಸಾಗರ ಮುರಳೀಧರ ನೀರಾ ಪ್ರಭು ರಾಧೇಶ ವೇಣುಗೋಪಾಲ ಆನಂದ ಸಾಗರ
ಕಾಲಾವಧಿ ಏನು ಅಂತ ಅಷ್ಟು ಕರೆಕ್ಟಾಗಿ ಅವ್ರು ಹೇಳ್ತಾರಲ್ಲ, ಯಾವತ್ತೋ ನಡೆಯೋ ಚಂದ್ರಗ್ರಹಣ ಸೂರ್ಯಗ್ರಹಣ ಇವತ್ತೇ ಮಾಡಿರ್ತಾರೆ. ಅಂದರೆ ಎಲ್ಲಿವರೆಗೂ 10 ವರ್ಷದ ಹಿಂದೆ ಬಂದಿತ್ತು, ಇನ್ನು 60 ವರ್ಷ ಆದಮೇಲೆ ಬರುತ್ತೆ. ಹಾಗೆ ಯಾಕಂದರೆ 60 ಸಂವತ್ಸರಗಳಿದೆ ಒಟ್ಟಿನಲ್ಲಿ. ಆಮೇಲೆ ನೀವು ನಿಮ್ಮ ಜನ್ಮ ಕುಂಡಲಿಯನ್ನು ಬರೆಸಿರ್ತೀರ, ನಿಮ್ಮ ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಮತ್ತು ಟೈಮ್ ಆಫ್ ಬರ್ತ್ ಅದೆಲ್ಲ ತಗೊಂಡು ಒಂದು ಕುಂಡಲಿನ ಪ್ರಿಪೇರ್ ಮಾಡಿರ್ತೀರ ಅಲ್ವಾ. ಅದರಲ್ಲಿ ಚಂದ್ರ ಎಲ್ಲಿರ್ತಾನೋ ಅದು ನಿಮ್ಮ ರಾಶಿ ಅಂತ ನೀವು ತಿಳ್ಕೊಂಡಿರ್ತೀರ. ಆ ರಾಶಿ ಮೇಲೆ ಕೆಲವು ಭವಿಷ್ಯಗಳು ಅದನ್ನ ಹೇಳ್ಬೋದು ಹಾಗೆ. ಆದರೆ ನೀವು ಹುಟ್ಟಿದಾಗ ಬರೆಸಿರೋ ಕುಂಡಲಿಯಲ್ಲಿ ಗ್ರಹಗಳು ಎಲ್ಲೆಲ್ಲಿ ಇರುತ್ತೋ ಅದು ಸ್ಥಿರವಾಗಿ ಅಲ್ಲಲ್ಲೇ ಇರುತ್ತೆ. ಯಾಕೆಂದರೆ ನಮ್ಮ ಬರ್ತಲ್ಲಿ ಆಗೋಗ್ಬಿಟ್ಟಿರುತ್ತಲ್ಲ, ಅದೇ ಪ್ಲೇಸು ಅದೇ, ಅದಕ್ಕೋಸ್ಕರ ಅದೆಲ್ಲ ಸ್ಥಿರವಾಗಿರುತ್ತೆ, ಅದೇನು ಚೇಂಜ್ ಆಗೋದಿಲ್ಲ. ಆದರೆ ನಮಗೆ ಕೆಲವು ಯಾವಾಗ ಮದುವೆ ಆಗುತ್ತೆ, ಯಾವಾಗ ಮಕ್ಕಳಾಗುತ್ತೆ, ಯಾವಾಗ ನಾವು ಸ್ವಂತ ಮನೆ ತಗೋಬೋದು, ಅಥವಾ ಯಾವಾಗ ಇದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಇದೆಲ್ಲನೂ ಕೆಲವು ನಮಗೆ ಕ್ವಶನ್ಸ್ ಇರುತ್ತೆ ನಮ್ಮ ಮನಸ್ಸಿನಲ್ಲಿ ಅಲ್ವಾ. ಅದರಿಂದ ಏನಾಗುತ್ತೆ, ನಾವು ಗೋಚಾರದಿಂದ ಈಗ ಇರೋ ಗ್ರಹಗಳು ಎಲ್ಲೆಲ್ಲಿ ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಈಗ ಅಂದರೆ ಈ ಪೂರ್ತಿ ಸಂವತ್ಸರಕ್ಕೆ ಎಲ್ಲೆಲ್ಲಿ ಗ್ರಹ ಇರುತ್ತೆ ಅನ್ನೋದು 15 ದಿನಕ್ಕೆ ಒಂದ್ಸಲ ಕುಂಡಲಿನ ಕೊಟ್ಟಿರುತ್ತೆ ಪಂಚಾಂಗದಲ್ಲಿ. ಆ ಕುಂಡಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಗ್ರಹ ಎಲ್ಲೆಲ್ಲಿ ಇರುತ್ತೆ ಅಂತ. ಆದರೆ ಅಷ್ಟು ಗ್ರಹಗಳಿದ್ರೂ ಕೂಡ ಇಲ್ಲಿ ಗೋಚಾರ ಪದ್ಧತಿಯಲ್ಲಿ 2 ಗ್ರಹನ ಮಾತ್ರ ತಗೊಳ್ತಾರೆ. ಅದು ಯಾಕೆ ಅಂತ ಕ್ವಶನ್. ಆ 2 ಗ್ರಹಗಳು ಯಾವ್ಯಾವುದು ಅಂದರೆ, ಒಂದು ಶನಿ ಗ್ರಹ, ಒಂದು ಗುರು ಗ್ರಹ, 2 ಗ್ರಹ ಅಂತ ತಗೊಳ್ತಾರೆ. ಮಿಕ್ಕ ಯಾವ ಗ್ರಹನೂ ತಗೊಳ್ಳಲ್ಲ. ಎಲ್ಲ ಗ್ರಹಗಳು ಓಡಾಡ್ತಾನೆ ಇರುತ್ತೆ. ಅಷ್ಟು ಓಡಾಡಿದ್ರು ಅಲ್ಲಿ ಟ್ರಾಫಿಕ್ ಜಾಮ್ ಆಗಲ್ಲ, ಒಂದಕ್ಕೊಂದು ಹೊಡೆದಾಟ ಆಗಲ್ಲ, ಏನಾಗಲ್ಲ. ಅದರ ಪರಿಧಿಗೆ ಅದನ್ನು ಓಡ್ತಾ ಇರುತ್ತೆ. ಅದರ ವೇಗನೇ ಬೇರೆ, ಮತ್ತೆ ಅದರದ್ದು ಇದು ಇರುತ್ತಲ್ಲ ಅಲ್ಲಿ ಹೋಗ್ತಾ ಇರುತ್ತೆ. ಮತ್ತೆ ಇಲ್ಲಿ ಏನಾಗುತ್ತೆ, ಈ ಯಾಕಿದೆ 2 ಗ್ರಹಗಳನ್ನ ನಾವು ತಗೊಳ್ತಾರೆ ಅನ್ನೋದನ್ನ ನಾವು ಮುಂಚೆ ತಿಳ್ಕೊಬೇಕು. ಏನಂದ್ರೆ ಶನಿ ಗ್ರಹವು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಬೇಕಾದ್ರೆ 2.5 ವರ್ಷ ತಗೊಳ್ತಾನೆ. ಅವನು ಒಟ್ಟು 30 ವರ್ಷ ತಗೊಳ್ತಾನೆ. ಒಂದು ಸಲ ಸೂರ್ಯನ ಸುತ್ತಲೂ ಸುತ್ತೋದಕ್ಕೆ, ಒಂದು ಸುತ್ತೋದಕ್ಕೆ 30 ವರ್ಷ ತಗೊಳ್ತಾನೆ. ಅದಕ್ಕೆ 2.5 ವರ್ಷ ಅಂತ ಹೇಳಿದ್ರೆ ಅವಧಿ ತುಂಬ ಜಾಸ್ತಿ ಆಯ್ತಲ್ಲ. ಆ 2 ವರ್ಷ ಪೀರಿಯಡ್ನಲ್ಲಿ ನಮ್ಗೆ ಏನೇನಾಗುತ್ತೆ ಅನ್ನೋದು ನಮ್ಮ ಕುತೂಹಲ ಇರುತ್ತೆ, ಅದೊಂದು. ಎರಡನೇದು ಗುರುಗ್ರಹ. ಗುರುಗ್ರಹ ಒಂದೊಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗೋದಕ್ಕೆ 1 ವರ್ಷ ತಗೊಳ್ತಾನೆ. ಬಹಳ ಇದೆಲ್ಲ ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಯಾಕಂದರೆ ಬೇರೆ ಏನೇನೋ ಅದಕ್ಕೆ ಫ್ಯಾಕ್ಟರ್ಸ್ ಕಾರಣಗಳಿದೆ, ಅದು ಇವಾಗ ಬೇಡ, ತುಂಬ ಇದಕ್ಕೆ ಆಗೋದಿಲ್ಲ. ಆಮೇಲೆ ಇದು ಇದಕ್ಕೆ ನೋಡಿ, ಇವಾಗ ಸಮುದ್ರಕ್ಕೆ ಹೋದಾಗ ಸಹಾಯಕವಾಗಿದ್ದು ಆರೋಗ್ಯ ಸುಧಾರಣೆ, ಕೀರ್ತಿ ವೃದ್ಧಿ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮ ಕಾರ್ಯಾಸಕ್ತಿ, ಬಂಧು ಮಿತ್ರರ ಸಹಾಯ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯದಲ್ಲಿ ಸಫಲ ಮೊದಲಾದ ಫಲಗಳು ಉಂಟಾಗುತ್ತದೆ. ಯಾವಾಗ ಗುರು ವೃಷಭದಲ್ಲಿದ್ದಾಗ, ವೃಷಭದಲ್ಲಿ ಎಲ್ಲಿರ್ತಾನೆ ಅಂತ ನಾನು ಹೇಳಿದ್ದೀನಿ ಇವಾಗ ತಾನೆ. ವರ್ಷಾದಿ ಗ್ರಹಗಳು ಅದೇ ಥರ 60 ವರ್ಷಕ್ಕೊಂದ್ಸಲ ಅದೇ ಪ್ಲೇಸಿಗೆ ಬರುತ್ತೆ ಎಲ್ಲ ಗ್ರಹಗಳು. ಅದೆಷ್ಟು ಆಶ್ಚರ್ಯ ನೋಡಿ. ಅದಕ್ಕೆ 60ನೇ ವರ್ಷದ್ದು ಇದನ್ನ ಬಹಳ ಗ್ರ್ಯಾಂಡಾಗಿ ಮಾಡ್ಕೊಳ್ತಾರೆ ಆ ವರ್ಷದಿದು. ಮತ್ತೆ ತಿರುಗಿ ರಿಪೀಟ್ ಆಗಬೇಕು ಅಂದರೆ 120 ವರ್ಷ ಇರಬೇಕು ನಾವು. ಇದ್ರೆ 2 ಸಲ ಅದೇ ಸಂವತ್ಸರ ಬರುತ್ತೆ, ಅದೇ ಜಾಗದಲ್ಲಿ ಆ ದಿನ ಆ ತಿಂಗಳು ಅದೇ ಜಾಗದಲ್ಲಿ ಗ್ರಹಗಳನ್ನ ನೋಡ್ಬೋದು. ಅದೊಂದು ಬಹಳ ಆಶ್ಚರ್ಯ, ಅದ್ಭುತವಾದ ಸಂಗತಿ ಅದು.